ವೆಲ್ಕಮ್ ಟು ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಜಾವ 5 ಗಂಟೆಯಲ್ಲಿ ಜನ ಹೇಗಿರುತ್ತಪ್ಪ ಅಂದರೆ ಹೀಗಿರುತ್ತೆ. ನನ್ನ ಚೆನ್ನೈ ಟೂರ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ಶಾರ್ಟ್ ವಿಡಿಯೋ ಆ್ಯಂಡ್ ಬ್ಲಾಗ್. ನೀವೇನಾದರೂ ಚೆನ್ನೈಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಇಲ್ಲ ಸೋಲೋ ಟ್ರಿಪ್ ಮಾಡ್ತಿದ್ದೀರಾ ಅಂತ ಅಂದರೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗ್ಬೋದು ನಿಮಗೆ. ಈ ವಿಡಿಯೋಲಿ ನಾನು ಕವರ್ ಮಾಡ್ತಿದ್ದೀನಿ. ನಂಬರ್ 1, ಚೆನ್ನೈ ರೀಚ್ ಆದಮೇಲೆ ಲುಕ್ ಫಾರ್ ಅ ಹೋಟೆಲ್ ರೂಮ್, ಫ್ರೆಶ್ ಅಪ್ ಆಗೋದಕ್ಕಾಗಿರಲಿ, ನಿಮ್ಮ ಲಗೇಜ್ನ ಡಂಪ್ ಮಾಡೋದಕ್ಕಾಗಿರಲಿ, ಆ್ಯಂಡ್ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್, ಹೈಜೀನ್, ಲೊಕೇಶನ್ ಎಲ್ಲಿದೆ ಹೋಟೆಲ್ದು, ಸಿಟಿ ಸೆಂಟರ್ ರೀತಿಯ ಪ್ಲೇಸಸ್ನ ಕವರ್ ಮಾಡ್ಬೋದಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಗೂಗಲ್ ಅಫ್ಕೋರ್ಸ್ ಮೈಟ್ ಹೆಲ್ಪ್ ಯು ವಿತ್ ದಿಸ್. ಆರ್ ಟೈಮದ್ದು ಲಗೇಜ್ ಕಡಿಮೆ ಇದೆ ಅಂತ ಸ್ವಲ್ಪ ಓಡಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋ ಗುಡ್ ಹೋಟೆಲ್ಸ್ ಕೂಡ ಫೈಂಡ್ ಮಾಡ್ಬೋದು ನೀವು. ನೆಗೋಷಿಯೇಟ್ ಇಲ್ಲ ಬಾರ್ಗೇನ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಪೆಷಲಿ ಸ್ಟೇ ಮಾಡ್ತಿಲ್ಲ ಫ್ಯೂ ಅವರ್ಸ್ಗೆ ಮಾತ್ರ ನೀವು ರೂಮ್ ಬುಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ. ನಂಬರ್ 2, ಸಿಟಿ ಹೊಸದಾಗಿದ್ದು ಏನೇನು ಟೂರಿಸ್ಟ್ ಪ್ಲೇಸಸ್ಸು, ಸೈಟ್ ಸೀಯಿಂಗ್ ಎಲ್ಲೆಲ್ಲಿ ಹೋಗ್ಬೋದು ಅಂತ ಅಷ್ಟು ಗೊತ್ತಿರಲಿಲ್ಲ ಅಂದರೆ ಡೋಂಟ್ ವರಿ ಮಾಡ್ಕೊಳ್ಳಿ. ಎಲ್ಲ ಕಡೆ ಇನ್ಕ್ಲೂಡಿಂಗ್ ಹೋಟೆಲ್ಸ್, ಡೈರೆಕ್ಟ್ ಆಟೋ ರಿಕ್ಷಾ ಡ್ರೈವರ್ಸ್ ಹತ್ರನೇ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿ ಎಲ್ಲ ಪ್ಲೇಸಸ್ ಕವರ್ ಮಾಡ್ಬೋದಾ ಅಂತ ಮಾತಾಡ್ಕೊಳ್ಬೋದು. ಅಫ್ಕೋರ್ಸ್ ಇಲ್ಲೂ ಕೂಡ ಗೂಗಲಲ್ಲಿ ಪ್ಲೇಸಸ್ ಚೆಕ್ ಮಾಡ್ಬೋದು. ಬಟ್ ಎಲ್ಲ ಪ್ಲೇಸಸ್ ಬಗ್ಗೆ ಲೊಕೇಶನ್ ಇನ್ಫಾರ್ಮೇಷನ್ ಇದ್ರೂ ಕೆಲವೊಂದು ಬಾರಿ ಟೈಮಿಂಗ್ಸ್ ಮತ್ತು ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ ಕೆಲವೊಂದು ಸರಿ ಇರಲ್ಲ. ಸೊ ಬೆಟರ್ ಅಲ್ಲಿನ ಲೋಕಲೈಸ್ ಜೊತೆ ಕಮ್ಯುನಿಕೇಟ್ ಮಾಡಿ ಹೋಗೋದು. ಪ್ರೈಸಸ್ ಆಟೋ ಸ್ಟಾರ್ಟ್ಸ್ ಫ್ರಮ್ 500. ನಿಮ್ಮ ವೇಟಿಂಗ್ ಟೈಮ್, ಶಾಪಿಂಗ್, ಎಕ್ಸ್ಟ್ರಾ ಚಾರ್ಜಸ್ ಆಗೇ ಆಗುತ್ತೆ. ಮತ್ತು ಕ್ಯಾಬಲ್ಲಿ ಹೋಗ್ತೀರಾ ಅಂದರೆ 3000 3000 ಶುರು ಆಗುತ್ತೆ. ಮಿನಿಮಮ್ 5 ಪ್ಲೇಸಸ್ ಕವರ್ ಮಾಡ್ತಾರೆ. ಮ್ಯಾಕ್ಸಿಮಮ್ 10-15 ಅಲ್ಲಿನೆಲ್ಲ ನೋಡ್ಕೊಂಡು ಬರ್ಬೋದು, ಕವರ್ ಮಾಡ್ಬೋದು. ನನ್ನ ಪರ್ಸ್ನಲ್ ಸಜೆಷನ್, ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಪ್ಲೇಸಸ್ ಏನೇನಿದೆ ಆ್ಯಂಡ್ ನಿಮ್ಮ ಇಂಡಿವಿಜುವಲ್ ಇಂಟ್ರೆಸ್ಟ್ ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ ಎಲ್ಲೆಲ್ಲ ಹೋಗಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ರಾಮಕೃಷ್ಣ ಮಠ ಅಂತ ಒಂದಿತ್ತು ಆ್ಯಂಡ್ ಮ್ಯೂಸಿಯಮ್ ಅಂತ ಹೇಳಿದ್ರು. ಇದೆರಡನ್ನು ಸ್ಕಿಪ್ ಮಾಡಿದೆ. ರೀಸನ್, ಟೆಂಪಲ್ಸ್ ಜಾಸ್ತಿ ಕವರ್ ಮಾಡಬೇಕು ನನ್ನ ಟೈಮ್ ಸ್ಕೆಡ್ಯೂಲಲ್ಲಿ ಅಂತ. ಸೊ ಟೈಮ್, ಕಿಲೋಮೀಟರ್ಸ್ ಪ್ಲೇಸಿಂದ ಪ್ಲೇಸಿಗೆ ಅಲೈನ್ ಮಾಡ್ಕೊಳ್ಳಿ. ಓಕೆ, ನಾನು ಎಲ್ಲಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರತ್ತೆ ಅನಿಸುತ್ತೆ. ಯಸ್, ಐ ಮೀನ್ ಮರೀನಾ ಬೀಚ್. ಮೂರನೇ ಪಾಯಿಂಟ್, ಮೇನ್ ಅಟ್ರಾಕ್ಷನ್ ಆಫ್ ದ ಸಿಟಿ ಮರೀನಾ ಬೀಚ್. ಸೈಡ್ ಸ್ಟೋರಿ ಬಂದು, ಬೀಚ್ ಯಾವುದೇ ಆಗಿರಲಿ ಆ ಅಲೆಗಳ ಸದ್ದು ನೋಡ್ತಾ ಇದ್ರೆ ಹಾಡಬೇಕನ್ಸುತ್ತೆ. ಇದು ಎಲ್ಲ ಕಾಮನ್ನೇ. ಮರೀನಾ ಬೀಚ್ ನೋಡಿದ್ರೂ ಹಾಗೆಯೇ ಸನ್ರೈಸ್ ಆರ್ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡ್ಬೋದು. ಹ್ಯುಮಿಡಿಟಿ ತುಂಬ ಇತ್ತು ಸನ್ರೈಸ್ ಟೈಮಲ್ಲೂ ಸಹ. ನೀರಿಗೆ ಇಳಿಬೇಕು, ಸ್ವಿಮ್ ಮಾಡಬೇಕು, ಸ್ವಲ್ಪ ಆಟ ಆಡಬೇಕು, ಈ ಥರ ಎಲ್ಲ ಇದೆ. ಸೈಡ್ ಬಿ ಸ್ಟೋರಿ ಕೇಳಿ ಆಮೇಲೆ ನೀವು ಡಿಸೈಡ್ ಮಾಡಿ ನೀರಿಗೆ ಇಳಿಬೇಕಾ ಬೇಡವಾ ಅಂತ. ಸೈಡ್ ಬಿ ಸ್ಟೋರಿ ಬಂದು, ಬೀಚ್ ಸಿಕ್ಕಾಪಟ್ಟೆ ಪೊಲ್ಯೂಟ್ ಆಗಿದೆ. ಸ್ಯಾಂಡಲ್ಲಿ ನೀವು ಎಲ್ಲ ರೀತಿ ಏನೇನು ಇಮ್ಯಾಜಿನ್ ಮಾಡ್ಕೊಳ್ಬೋದೋ ಎಲ್ಲ ಥರದ ಪ್ಲಾಸ್ಟಿಕ್ಕು, ಪೂಜೆ ಮಾಡಿ ಅರ್ಧಂಬರ್ಧ ಪೂಜೆ ಸಾಮಾನು, ಹೂವು ಎಲ್ಲ ಅಲ್ಲಲ್ಲೇ ಬಿಟ್ಟಿರೋದಾಗಿರಲಿ, ಕ್ಲೋತ್ಸ್ ಆಗಿರಲಿ, ಗ್ಲಾಸ್ ಬಾಟಲ್ಸ್ ತುಂಬ ಅಂದರೆ ತುಂಬ ಇದೆ. ಆ್ಯಂಡ್ ಅಲ್ಲಿ ನಡಿಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ನಡಿಬೇಕು. ಮಕ್ಕಳೇನಾದರೂ ಕರ್ಕೊಂಡು ಹೋಗ್ತಿದ್ರೆ ಪ್ಲೀಸ್ ಬಿ ಕೇರ್ಫುಲ್. ಆ್ಯಂಡ್ ನಾನು ಡಿಸೈಡ್ ಮಾಡೋದ್ರಲ್ಲೇ ನೀರಿಗೆ ಇಳಿಬೇಕಾ ಬೇಡವಾ ಅಂತ ನನ್ನೊಂದು ಚಪ್ಪಲ್ ನೀರಲ್ಲಿ ಹಾಗೆ ಹೋಮ ಆಗೋಯಿತು. ಫ್ಯೂ ಅವರ್ಸ್ ಹಾಗೆ ವಾಕ್ ಮಾಡಿ ವಿಡಿಯೋ ಶೂಟ್ ಮಾಡಿ ಬಂದೆ. ಸೊ ಇದು ಮರೀನಾ ಬೀಚಿನ ಕತೆ. ನಂಬರ್ 4, ಟೆಂಪಲ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳ್ನಾಡಲ್ಲಿ ಹೆಜ್ಜೆ ಹೆಜ್ಜೆಗೂ ಟೆಂಪಲ್ಸ್
ಇದ್ದಾವೆ. ಎಲ್ಲ ರೀತಿ ದೇವರುಗಳನ್ನ ದರ್ಶನ ಮಾಡ್ಬೋದು ನೀವು. ನಾನು ವಿಸಿಟ್ ಮಾಡಿದ ದಿನ ಮೇ ಬಿ ಏನೋ ಸ್ಪೆಷಲ್ ದಿನ ಇತ್ತೇನೋ ಗೊತ್ತಿಲ್ಲ, ಎಲ್ಲ ದೇವಸ್ಥಾನದಲ್ಲೂ ಪೂಜೆಗಳು ನಡೀತಿತ್ತು. ಇಲ್ಲ ಜನರಲ್ ಆಗಿ ರಿಚುವಲೇ ಆಗಿದೆಯೇನೋ, ನನಗೆ ಅಷ್ಟು ಗೊತ್ತಿಲ್ಲ. ಸೊ ನನ್ನ ಮಸ್ಟ್ ರೆಕಮೆಂಡೇಷನ್ ಟೆಂಪಲ್ಸಲ್ಲಿ ಬಂದು ನಂಬರ್ 1 ಮೈಲಾಪುರ್ ಅಂತ ಒಂದು ಏರಿಯಾಲಿ ಇರೋವಂಥ ಫೇಮಸ್ ಕಪಾಲೇಶ್ವರ ಟೆಂಪಲ್ ಅಂತ. 7th ಸೆಂಚುರಿಯಲ್ಲಿ ಕಟ್ಟಿರುವಂಥ ಈ ಟೆಂಪಲ್ಲು ಶಿವನ ದರ್ಶನ ಪಡಿಬೋದು ನೀವು ಹೋದರೆ ಅಲ್ಲಿಗೆ. ಈ ಟೆಂಪಲ್ಲು ಬೆಳಗ್ಗೆ 5:30 ರಾತ್ರಿ 10 ಗಂಟೆವರೆಗೂ 6 ರೀತಿ ಪೂಜೆಯನ್ನು ಮಾಡ್ತಾರಂತೆ, ಇನ್ಕ್ಲೂಡಿಂಗ್ ಮಹಾಮಂಗಳಾರತಿ ಆಗಿರಲಿ ಎಲ್ಲ ನಡೀತಿರತ್ತೆ. ನನ್ನ ಪುಣ್ಯ ನಾನು ಕರೆಕ್ಟಾಗೆ ಮಹಾಮಂಗಳಾರತಿ ಟೈಮ್ಗೆ ನಡೆಯೋ ಟೈಮ್ಗೆ ಹೋಗಿದ್ದೆ. ಶಿವನ ದರ್ಶನ, ಗಣಪತಿ ದರ್ಶನ, ನವಗ್ರಹ ಸುತ್ತದಾಗಿರಲಿ, ಪಾರ್ವತಿ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಖಂಡಿತ ಇದೊಂದು ಸ್ಪೆಷಲ್ ಫೀಲ್ ಕೊಟ್ಟಿದೆ ನನಗೆ ಪರ್ಟಿಕ್ಯುಲರ್ ಟೆಂಪಲ್. ಸೊ ನಾನು ಮತ್ತೆ ವಿಸಿಟ್ ಮಾಡೇ ಮಾಡ್ತೀನಿ ಇಲ್ಲಿಗೆ. ಸ್ವಲ್ಪ ಸಮೀಪದಲ್ಲೇ ಸಾಯಿಬಾಬಾ ಟೆಂಪಲ್ ಒಂದಿದೆ. ಎಕ್ಸಾಕ್ಟ್ ಏರಿಯಾ ಬಂದು ಮಂಡವಳ್ಳಿ ಅನ್ನೋ ಒಂದು ಏರಿಯಾ ಅಲ್ಲಿ ಟೆಂಪಲ್ ಬರುತ್ತೆ. ಇದು ಸಹ ತುಂಬ ಚೆನ್ನಾಗಿದೆ. ಒಳಗಡೆ ಕ್ಯಾಮ್ರಾ ಫೋನ್ ಅಲೋ ಮಾಡಲಿಲ್ಲ ಅವರು, ಅದಕ್ಕೆ ನಾನು ಫೋಟೋ ವಿಡಿಯೋ ತೊಗೊಳಕ್ಕಾಗಿಲ್ಲ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಬಂದು ಫುಡ್ ಬಗ್ಗೆ. ಫೈನಲಾಗಿ ಫುಡ್ ಬಗ್ಗೆ ಮಾತಾಡೋದಾದರೆ, ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಮದ್ರಾಸ್ ಇಲ್ಲ ಚೆನ್ನೈಯಲ್ಲಿ ಇಡ್ಲಿ, ಚಟ್ನಿ, ದೋಸೆ, ಸಾಂಬಾರು ಇದೆಲ್ಲ ಒಂಥರ ಮಸ್ಟ್ ಹ್ಯಾವ್ಸ್ ಇದ್ದಂಗೆ. ನಾನು ಕೂಡ ಇದನ್ನೆಲ್ಲ ಟ್ರೈ ಮಾಡಿದೆ. ನನಗೆ ಚಟ್ನಿ ತುಂಬ ಇಷ್ಟ ಆಯಿತು ಇಡ್ಲಿಗಿಂತ. ಆ್ಯಂಡ್ ಒಬ್ಬರು ಸಜೆಷನ್ ಪ್ರಕಾರ ಸಂಗೀತ ಅನ್ನೋ ಒಂದು ರೆಸ್ಟೋರೆಂಟ್ ಹೋಗಿದ್ದೆ, ವಿಚ್ ಇಸ್ ಅಗೇನ್ ಒನ್ ಆಫ್ ದ ಪಾಪ್ಯುಲರ್ ರೆಸ್ಟೋರೆಂಟ್ ಇನ್ ದ ಸಿಟಿ. ಪರೋಟ ಆ್ಯಂಡ್ ಸ್ಪೆಷಲ್ ಸಾಂಬಾರ್ ರೈಸ್ನ ಟ್ರೈ ಮಾಡಿದೆ ನಾನು, ತುಂಬ ಇಷ್ಟ ಆಯಿತು. ಐ ವುಡ್ ಹೈಲಿ ರೆಕಮೆಂಡ್ ದಿಸ್ ರೆಸ್ಟೋರೆಂಟ್. ನನ್ನ ಸೇಫಾಗಿ ಆ್ಯಂಡ್ ಪ್ಲೇಸಸ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ, ನನ್ನ ಅರ್ಧಂಬರ್ಧ ತಮಿಳು ಹಿಂದಿನ ಪಾಪ ತಡ್ಕೊಂಡು ಕರ್ಕೊಂಡು ಬಂದು ಡ್ರಾಪ್ ಮಾಡಿದ ಡ್ರೈವರ್ ಅಂಕಲ್ಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಟ್ ಟ್ರಸ್ಟ್ ಮೀ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಮೇಝಿಂಗ್ ವ್ಯೂಸ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸಸ್ನ ಕವರ್ ಮಾಡಿದ್ದೀನಿ. ಡೋಂಟ್ ಫರ್ಗೆಟ್ ಟು ವಾಚ್ ಇಟ್. ಇಷ್ಟು ದೂರ ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತಲೇ ಅರ್ಥ. ಸೊ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀ ಆಫ್ ಕಾಸ್ಟ್ ಕಂಡ್ರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅಂಟಿಲ್ ದೆನ್ ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್.